ನಮಸ್ತೆ ಎವ್ರಿವನ್, ನಾನು ಡಾಕ್ಟರ್ ಅನನ್ಯ, ಅನ್ ಆಯುರ್ವೇದಿಕ್ ಫಿಸಿಷಿಯನ್. ಸೋರಿಯಾಸಿಸ್ ಯಾವಾಗ ಜಾಸ್ತಿ ಆಗುತ್ತೆ, ಇದರಲ್ಲಿ ಏನೇನಾಗುತ್ತೆ ತಿಳ್ಕೊಳ್ಳೋಣ. ನಮ್ಮ ಚರ್ಮ ಅಂದ್ರೆ ಸ್ಕಿನ್ ರಿನ್ಯೂ ಆಗೋದಿಕ್ಕೆ 30 ಡೇಸ್ ಅಂದ್ರೆ 1 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಬಟ್ ರೋಗ ನಿರೋಧಕ ಶಕ್ತಿ ಅನ್ನೋದು ಹ್ಯಾಂಪರ್ ಆಗಿ 30 ದಿನದಲ್ಲಿ ರಿನ್ಯೂ ಆಗ್ಬೇಕಿರೋ ಸ್ಕಿನ್ನು ಬೇಗ ಆದಾಗ ಆ ಸ್ಕಿನ್ನು ಲೇಯರಿಂಗ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತಾ ಬರುತ್ತೆ. ಬಿಳಿ ಹುರುಪು ಕಾಣುತ್ತೆ, ಬಿಳಿ ಹುರುಪು ಉದುರುತ್ತೆ, ಪ್ಲಸ್ ಕಡ್ತ ತುಂಬ ಇರುತ್ತೆ, ಪ್ಲಸ್ ನೋವು ತುಂಬ ಇರುತ್ತೆ, ತುಂಬ ಇಚ್ಚಿಂಗ್ ಇರುತ್ತೆ, ಮತ್ತೆ ಡ್ರೈನೆಸ್ ಆಗುತ್ತೆ. ಆ್ಯಂಡ್ ನೀವು ಇನ್ನೊಂದೇನು ನೋಡ್ಬೋದು ಅಂತ ಅಂದರೆ ಬಿಳಿ ಹುರುಪು ಉದುರುತ್ತೆ. ಅಂದರೆ ಇದು ಎಲ್ಲ ಜಾಯಿಂಟ್ಸಲ್ಲಿ ಆಗಿರ್ಬೋದು, ಮೈ ಕೈಯಲ್ಲೆಲ್ಲ ಆಗಿರ್ಬೋದು, ಪಾದದಲ್ಲಿ ಆಗಿರ್ಬೋದು, ಅಥವಾ ಸ್ಕ್ಯಾಲ್ಪ್ ಅಂತ ಏನು ಹೇಳ್ತೀವಿ, ಬುರುಡೆಯಲ್ಲಿ ಸಹ ನಿಮಗೆ ಬಿಳಿ ಹುರುಪು ಕಾಣುತ್ತೆ. ಇದೆಲ್ಲನೂ ಸಹ ಸೋರಿಯಾಸಿಸ್ ಅಂತ ಕನ್ಫರ್ಮ್ ಆಗುತ್ತೆ. ಇದು ತುಂಬ ಮೆಂಟಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ಸ್ಕಿನ್ನಲ್ಲೇ ಡಿಸೀಸ್ ಅಂತ ಶುರು ಆದಾಗ ಅವರ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ. ತುಂಬ ಹೊರಗಡೆ ಹೋಗೋದಕ್ಕೇನೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಆಗುತ್ತೆ, ಡ್ರೆಸ್ ಕಾಣಂಗೆ ಹಾಕೊಳ್ಳೋದಕ್ಕೆ ಇನ್ಸೆಕ್ಯೂರಿಟೀಸ್ ಆಗುತ್ತೆ. ಸೊ ದಿಸ್ in turn leads to stress. So again, stress ಜಾಸ್ತಿ ಆದರೆ ಸೋರಿಯಾಸಿಸ್ ಅಥವಾ ಸ್ಕಿನ್ ಲೀಷನ್ಸ್ ಏನಿದೆ ಅದು ಮತ್ತೆ ಜಾಸ್ತಿ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ಇದಕ್ಕೆ ಒಂದು ಮೆಡಿಸಿನ್ನ ತೊಗೊಂಡು ಬಂದಿದ್ದೀನಿ, ವಿಚ್ ಇಸ್ ಬಿ ಬೆಟರ್ ಅವರ ಸೋರಿಯಾ ಊರ್ಜಾ ಅನ್ನೋ ಟ್ಯಾಬ್ಲೆಟ್. ಈ ಸೋರಿಯಾ ಊರ್ಜಾ ಕ್ಯಾಪ್ಸ್ಯೂಲ್ಸ್ ಬಂದ್ಬಿಟ್ಟು ಸ್ನೇಹಪಾಕ ವಿಧಿನಲ್ಲಿ ಪ್ರಿಪೇರ್ ಮಾಡಲಾಗಿದೆ. 150 ವರ್ಷಗಳ ಹಿಂದೆನೆ ನಮ್ಮ ಆಯುರ್ವೇದ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡಿರುವಂತಹ ಒಂದು ವಿಶಿಷ್ಟವಾದ ಮೆಡಿಸಿನ್ ಪ್ರಿಪರೇಷನ್ ಮೆಥಡ್ ಆಗಿರುತ್ತೆ ಇದು. ಎಲ್ಲ ನಾವು ಯೂಸ್ ಮಾಡಿರೋ ಹರ್ಬ್ಸ್ದು ಪವರ್ ನಮಗೆ ಚೆನ್ನಾಗಿ ಸಿಗುತ್ತೆ, ಹಾಗೂ ಅದು ತುಂಬ ಟಿಶ್ಯೂ ಲೆವೆಲ್ಗೆ ಅಬ್ಸರ್ವ್ ಮಾಡೋಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿರೋ ಕಾಂಪೊನೆಂಟ್ಸ್ ಹೇಗಿದೆ ಅಂದರೆ, ನಿಮಗೆ ಏನೇನೆಲ್ಲ ಕಾಸ್ ಇದೆ ನಿಮ್ಮ ಬಾಡಿಯಲ್ಲಿ ನಿಮಗೆ ಸೋರಿಯಾಸಿಸ್ ಬರೋದಕ್ಕೆ, ಅದು ಎಲ್ಲಾನು 1 by 1 ಕಮ್ಮಿ ಮಾಡಿಕೊಂಡು ಒಂದೇ ಟ್ಯಾಬ್ಲೆಟ್ನಲ್ಲಿ ಇದೆ. ಈ ಕ್ಯಾಪ್ಸೂಲ್ಸ್ ಬಂದ್ಬಿಟ್ಟು 60 ಕ್ಯಾಪ್ಸೂಲ್ಸ್ ಇರುತ್ತೆ. ಇದನ್ನ ನೀವು 3 to 4 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಸೋರಿಯಾ ತೇಜಸ್ ಅನ್ನುವ ಆಯಿಲ್ ಇದು. ಇದನ್ನ ನೀವು ಎಲ್ಲೆಲ್ಲಿ ರ್ಯಾಷಸ್ ಇದೆಯೋ ಅಲ್ಲಿ ಹಚ್ಕೋಬೇಕಾಗುತ್ತೆ. ಇದು ಯಾವುದೇ ತರಹದ ಸ್ಟೆರಾಯ್ಡ್ಸ್ ಆಗಿರ್ಲಿ, ಮೆಟಲ್ ಕಾಂಪೋನೆಂಟ್ಸ್ ಆಗಿರ್ಲಿ, ಸೈಡ್ ಎಫೆಕ್ಟ್ಸ್ ಆಗಿರ್ಲಿ ಯಾವ್ದು ಇಲ್ಲ. NABL ಲ್ಯಾಬ್ ಟೆಸ್ಟಿಂಗ್ ಆಗಿ ಅಂಡ್ GMP ಸರ್ಟಿಫೈಡ್ ಆಗಿರುತ್ತೆ. ಸೊ ಇವೆರಡು ಕಾಂಬೋನಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು 3 to 4 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ಕಾಣುತ್ತೆ. ನೀವು ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡ್ಕೊಬೋದು. ಕರ್ಡ್, ಮೊಸರನ್ನ ರಾತ್ರಿ ಹೊತ್ತು ತಿನ್ನೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಈ ಜಂಕ್ ಎಲ್ಲ ಕಡಿಮೆ ಮಾಡಬೇಕಾಗುತ್ತೆ. ನಿದ್ದೆ ಪ್ಯಾಟ್ರನ್ನ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ವಿತ್ ಮೆಡಿಸಿನ್ಸ್, ಇಫ್ ಯು ಫಾಲೋ ಆಲ್ ದಿಸ್ ಲೈಫ್ ಸ್ಟೈಲ್ ಚೇಂಜಸ್, 100% ನಿಮ್ಮ ಸ್ಕಿನ್ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ಸಫರ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಯಾರಾದರೂ ಗೊತ್ತಿರೋರು ಸಫರ್ ಮಾಡ್ತಿದ್ರೆ ಈಗಲೇ ಈ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ನಿಮ್ಮ ಸೋರಿಯಾಸಿಸ್ ಕ್ಲಿಯರಿಂಗ್ ಜರ್ನಿನ ಇವತ್ತಿಗೆ ಸ್ಟಾರ್ಟ್ ಮಾಡಿ. ಬಿ ಬೆಟರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 2 ಡೋಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿ ಬೆಟರ್ ಅವರ ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀನಿ. ನೋವೆಲ್ಲ ಕಮ್ಮಿ ಆಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. 2 ಬಾಟ್ಲ್ ಯೂಸ್ ಮಾಡಿದ್ಮೇಲೆ 3/4 ಭಾಗ ನೋವಾಯಿತು. ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ. ಪ್ರತಿಯೊಬ್ಬರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು. ಬಿ ಬೆಟರ್ ಅವರ ಟ್ಯಾಬ್ಲೆಟ್ ಅನ್ನ ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು. ಬಿ ಬೆಟರ್ ಜಾಯಿಂಟ್ ಸಪೋರ್ಟ್ ಆರ್ಡರ್ ಮಾಡಿ ನಾನು ತಗೊಂಡೆ. 1.5 ತಿಂಗಳಲ್ಲಿ ನನ್ನ ಕಾಲ್ ನೋವೆಲ್ಲ ಪೂರ್ತಿಯಾಗಿ ಗುಣ ಆಯ್ತು. ಬಿ ಬೆಟರ್ ಮಧುಮೇಹ ಟ್ಯಾಬ್ಲೆಟ್ ತಗೊಂಡೆ, 6 ತಿಂಗಳು ಯೂಸ್ ಮಾಡಿದೆ, ನನಗೆ ಒಳ್ಳೆ ರಿಸಲ್ಟ್ ಬಂತು. ನಾನೇ 2 ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಪೂರ್ತಿ ರಿಸಲ್ಟ್ ಬಂತು. 55 ದಿನದಲ್ಲಿ ಎಲ್ಲವೂ ಕೂಡ ಕಮ್ಮಿ ಆಯ್ತು. ತುಂಬಾ ಸಂತೋಷವಾಗಿದ್ದೀನಿ. 1 ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗ್ಬಿಟ್ಟಿದೆ. ಸಂತೋಷವಾಗಿದ್ದೀನಿ. ಈ ಔಷಧ ಬಿ ಬೆಟರ್ನ ಆಯುರ್ವೇದಿಕ್ ಔಷಧವಾಗಿದೆ, ತುಂಬ ಚೆನ್ನಾಗಿದೆ. ನಿಯಮಿತವಾಗಿ ಬಳಸ್ತಾ ಇದ್ದೀನಿ, ಅತ್ಯುತ್ತಮವಾಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಬಿ ಬೆಟರ್ ಥ್ಯಾಂಕ್ಸ್. ಬಿ ಬೆಟರ್ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ. ಯಪ್ಪನ್ ಯಾತ್ರೆ ಮಾಡ್ತಾ ಇದ್ದೀನಿ, ನಂಗೆ ನೋವಿಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ.